ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಒಬ್ಬ ವಿದ್ಯಾವಂತ ಬಾಲಕ, ಇನ್ನೊಬ್ಬ ವಿದ್ಯಾವಂತನಲ್ಲದ ಬಾಲಕ. ಇಬ್ಬರು ಒಮ್ಮೆ ಜ್ಞಾನ ದೀಕ್ಷೆ ಪಡೆಯುವುದಕ್ಕಾಗಿ ಆಧ್ಯಾತ್ಮ ಸಿದ್ಧಿ ಪಡೆದ ಮಹಾತ್ಮರ ಬಳಿ ಬಂದರು. ನಮಗೆ ಜ್ಞಾನ ದೀಕ್ಷೆ ಕರುಣಿಸಿರೆಂದು ಗುರುಗಳಲ್ಲಿ ಬೇಡಿಕೊಂಡರು. ಆಗ ಮಹಾತ್ಮರು ಇಬ್ಬರಿಗೂ 2 ಅಕ್ಕಿಗಳನ್ನು ಕೊಟ್ಟು, ಇಬ್ಬರು ಬೇರೆ ಬೇರೆಯಾಗಿ ಹೋಗಿ ಯಾರು ನೋಡದ ಸ್ಥಳದಲ್ಲಿ ಇವುಗಳನ್ನು ಕೊಂದು ತಿನ್ನಿ ಎಂದರು. ಆಗ ವಿದ್ಯಾವಂತನಲ್ಲದ ಬಾಲಕ ತಟ್ಟನೆ ಒಂದು ಮರದ ಹಿಂದೆ ಹೋಗಿ ಆ ಅಕ್ಕಿಯ ಕತ್ತನ್ನು ಇಸುಕಿ ಕೊಂದು ತಂದ. ಇನ್ನೊಬ್ಬ ಬಾಲಕ ನಿರ್ಜನ ಪ್ರದೇಶಕ್ಕೆ ಹೋಗಿ, ಆಗ ಅವನಿಗೆ ಯೋಚನೆ ಬಂತು, ನಾನು ಈ ಅಕ್ಕಿಯನ್ನು ಕೊಲ್ಲಲು ಹೋದರೆ ಇದು ನನ್ನನ್ನು ನೋಡುತ್ತಿದೆ, ನಾನು ಇದನ್ನು ನೋಡುತ್ತಿದ್ದೇನೆ, ನೋಡುವವರು ನಾವಿಬ್ಬರಾದರೂ ಮೂರನೆಯವನಾದ ಪರಮಾತ್ಮ ನಮ್ಮಿಬ್ಬರನ್ನು ನೋಡುತ್ತಿರುತ್ತಾನೆ. ಮಹಾತ್ಮರು ನಮಗೆ ಆಜ್ಞೆ ಮಾಡಿರುವುದು ಯಾರು ನೋಡದ ಕಡೆ ಕೊಲ್ಲಿ ಎಂದಿದ್ದಾರೆ. ಹೀಗೆ ಯೋಚಿಸಿ ಕೊನೆಗೆ ಆ ಅಕ್ಕಿಯನ್ನು ಹಾಗೆ ತಂದಿಟ್ಟು, ಮಹಾತ್ಮರೇ, ಯಾರು ನೋಡದಿರುವಂತಹ ಸ್ಥಳ ನನಗೆಲ್ಲೂ ದೊರೆಯಲಿಲ್ಲ, ಪರಮಾತ್ಮ ಎಲ್ಲೆಲ್ಲೂ ಇದ್ದು ಎಲ್ಲವನ್ನೂ ನೋಡುತ್ತಿರುತ್ತಾನೆ ಅಲ್ಲವೇ ಎಂದನು. ಮಹಾತ್ಮರು ಅವನ ಮಾನವೀಯತೆ ಹಾಗೂ ದೇವರಲ್ಲಿರುವ ನಂಬಿಕೆಗೆ ಮೆಚ್ಚಿ ಅವನಿಗೆ ಜ್ಞಾನ ದೀಕ್ಷೆಯನ್ನು ನೀಡಿದರು. ಇನ್ನೊಬ್ಬ ಬಾಲಕನಿಗೆ ನೀನು ದೀಕ್ಷೆಗೆ ಅರ್ಹನಲ್ಲ ಎಂದು ವಾಪಸ್ಸು ಕಳುಹಿಸಿದರು. ಪರಮಾತ್ಮ ಎಲ್ಲೆಡೆಯೂ ಎಲ್ಲರ ಆತ್ಮದಲ್ಲಿಯೂ ಇದ್ದಾನೆ, ಎಲ್ಲವನ್ನು ನೋಡುತ್ತಿರುತ್ತಾನೆ ಎಂದು ತಿಳಿಯಬೇಕು. ಆಗ ನಾವು ಯಾವ ಪಾಪವನ್ನಾಗಲಿ ದುಷ್ಕೃತ್ಯವನ್ನಾಗಲಿ ಮಾಡುವುದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.